ಮೂರು ಅತಿಥಿಗಳನ್ನು ದಯವಿಟ್ಟು ಸ್ವಾಗತಿಸಬೇಕು ನೀವು. ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ಈಗ ನವರಸನವರ ರಿಲೀಸ್ ಡೇಟ್ ಯಾವಾಗ ಅನ್ನೋ ಕ್ಯೂರಿಯಾಸಿಟಿ ನಮ್ಮೆಲ್ರಿಗೂ ಕೂಡ ಇದೆ. ನೀವು ರಿಲೀಸ್ ಡೇಟ್ ಲಾಂಚ್ ಆಗಲಿ ಅಂತ ಹೇಳಿದ್ರೆ ಸೂತ್ರಧಾರಿ ರಿಲೀಸ್ ಡೇಟ್ ಲಾಂಚ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಮೇ 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಯ್ತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ರಿಲೀಸ್ ಡೇಟ್ ನಮ್ಮೆಲ್ರಿಗೂ ಗೊತ್ತಾಯ್ತು, ಆದರೆ ನಿಮಗೆ ನಮ್ಮ ಸೂತ್ರಧಾರಿಯ ಈ ಹಾಡುಗಳಿರಬಹುದು, ಕಂಟೆಂಟ್ ಎಲ್ಲ ನೋಡಿದಾಗ ಏನು ಅನ್ನಿಸ್ತು, ಹೇಗೆ ವಿಷಸ್ ತಿಳಿಸ್ತೀರಾ ಇಡೀ ತಂಡಕ್ಕೆ? ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮ್ಮ ನವರಸನವರ ಸಿನಿಮಾ ರಿಲೀಸ್ ಡೇಟ್ ಎಷ್ಟು ಕ್ಯೂರಿಯಸ್ ಆಗಿರುತ್ತೆ ಅನ್ನೋದಕ್ಕೆ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ. ಅವ್ರಿಗೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದರೆ ನನ್ನ ಸಿನಿಮಾ ಇದ್ದಂಗೆ ಇದು ಅಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿ ಮೇ 9ನೇ ತಾರೀಕು ಬರ್ತಾ ಇದೆ. ಈ ಸಿನಿಮಾ ಆಲ್ಮೋಸ್ಟ್ ಆಲ್ ನಾನು ನೋಡ್ತಾನೇ ಬರ್ತಾ ಇದ್ದೀನಿ. ಈ ಸಾಂಗ್ ಇರಬಹುದು, ಅದನ್ನ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ತೋರಿಸ್ತಾ ಇರ್ತಾರೆ, ಕಟ್ ಮಾಡಿರೋದು ಇನ್ನೊಂದು ಮತ್ತೊಂದು. ಕ್ಯೂರಿಯಸ್ ಆಗಿ ಸರ್ ಏನೋ ಪೂರ್ತಿ ಸಿನಿಮಾ ತೋರಿಸಿ ಸರ್ ಅಂದ್ರೆ, ಇಲ್ಲ ಸರ್ ತೋರಿಸ್ತೀನಿ ಇರಿ ಸರ್ ಅಂತಾರೆ. ನಾನು ಅಷ್ಟೇ ಕಾತರವಾಗಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ. ಏನಂತ ಹೇಳಬೇಕು ಅಂತಂದರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಚಂದನ್ ಅವ್ರಿಗೆ, ಮಲ್ಟಿ ಟ್ಯಾಲೆಂಟೆಡ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ರೀ ನಿಮ್ಮ ಎನರ್ಜಿ, ಯಾವಾಗಲೂ ಬೇರೆ ಥರ ಇರ್ತೀರಾ. ಅಂದರೆ ಇದುವರೆಗೂ ನಾವು ಚಂದನನ್ನ ಒಂದು ರ್ಯಾಪರ್ ಆಗಿ ನೋಡಿರ್ತೀವಿ, ಒಂದು ಅಟ್ಲೀಸ್ಟ್ ರೊಮ್ಯಾಂಟಿಕ್ ಆಗಿ ನೋಡ್ತೀವಿ, ಬೇರೆ ಥರ ಕಾಣಿಸ್ತಾರೆ. ಬಟ್ ಒಂದು ಖಡಕ್ ಪೊಲೀಸ್ ಆಫೀಸರ್ ಅಂದಾಗ ಏನೋ ಒಂದು ಅದರಲ್ಲೂ ಬೇಡಿ ಹಾಕೊಂಡು ಕೂತಿದ್ದಾರೆ. ಅದು ಸೂತ್ರಧಾರಿ ಯಾರು ಅನ್ನೋದೇ ಇವಾಗ ನನಗೂ ಒಂಥರ ಸಸ್ಪೆನ್ಸ್ ಆಗಿದೆ. ಅವರೇನೇ ಇದ್ದಾರ ಅಂತ ಒಂಥರ ಅನಿಸುತ್ತೆ ನಮಗೂ. ಅಷ್ಟು ಕ್ಯೂರಿಯಸ್ ಆಗಿದೆ. ನಾನು ಕಾಯ್ತಾ ಇದ್ದೀನಿ. ಎಲ್ಲ ಚಿತ್ರತಂಡ ನಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರೆ, ನನಗೂ ತುಂಬ ಆತ್ಮೀಯರು, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕನ್ನಡ ಸಿನಿಮಾವನ್ನು ಚಿತ್ರಮಂದಿರದಲ್ಲೇ ಬಂದು ನೋಡಿ ಅಂತ ಹೇಳ್ತೀವಿ. ಯಾಕಂತಂದರೆ ಇವತ್ತು ನಮ್ಮ ನಿರ್ಮಾಪಕರುಗಳು ಉಳಿಬೇಕು. ಇಲ್ಲಿ ನಾವು 3 ಜನ ಅಂತಲ್ಲ, ಇಲ್ಲಿರೋ ಆಲ್ಮೋಸ್ಟ್ ಇನ್ನೂ ಬೇಕಾದಷ್ಟು ಜನ ನಿರ್ಮಾಪಕರುಗಳಿದ್ದಾರೆ, ಸಣ್ಣದಿರ್ಬೋದು ದೊಡ್ಡದಿರ್ಬೋದು. ಇವತ್ತು ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಪ್ರೊಡ್ಯೂಸರ್ಗಳ ಸಂಖ್ಯೆ ಇಳಿಕೆ ಆಗ್ತಾ ಹೋಗ್ತಾ ಇದೆ. ಹೊಸಬ್ರು ಬರ್ತಾ ಇದ್ದಾರೆ, ಹಳಬ್ರು ಹೋಗ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಸಿನಿಮಾ ಮಾಡೋರು ಬೇಕು ಅಂದಾಗ ಲಾಭಗಳು ಬೇಕು. ಆ ಥರ ಲಾಭ ಆಗೋಂಥ ಸಿನಿಮಾ ಆಗುತ್ತೆ ಇದು. ಯಾಕಂತಂದರೆ ಏನು ಒಂದು ಸಾಂಗ್ ಅನ್ನೋದು ಒಂದು ಸಿನಿಮಾಗೆ ಇನ್ವಿಟೇಷನ್. ಒಂದೊಂದು ಸಾಂಗ್ ಇಟ್ಟಾದ್ರೇ ದೊಡ್ಡದಾಗಿರುತ್ತೆ. ಅಂಥದ್ರಲ್ಲಿ 2 ಹಿಟ್ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಚಂದನ್. ಯಾಕಂದರೆ ಅವರೇ ಮ್ಯೂಸಿಕ್ ಮಾಡ್ತಾ ಇರೋದು, ಎಲ್ಲ ಪಲ್ಸ್ ಗೊತ್ತಿರುತ್ತೆ. ಹಾಗಾಗಿ ಮತ್ತು ಸಿನಿಮಾನು ಅಷ್ಟೇ ಕ್ಯೂರಿಯಸ್ ಆಗಿದೆ. ಬಂದು ಎಲ್ಲ ಜನ ಆ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ. ನವರಸನ್ ಪರವಾಗಿ, ಎಂಟೈರ್ ಟೀಮ್ ಪರವಾಗಿ, ನಮ್ಮ ಕನ್ನಡ ಜನತೆಯಲ್ಲಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಹೀರೋಯಿನ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. 2 ಸಾಂಗಲ್ಲಿ ನೋಡಿದ್ದೀವಿ. ನಮ್ಮ DOP ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗೆ ಅಣ್ಣನ ಬಗ್ಗೆ ಮಾತಾಡ್ತಾ ಇದೆ, 125 ಸಿನಿಮಾ ಆಯಿತು ಅಂತ ಹೇಳ್ತಿದ್ರು. ಅದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಅದು ಹೆಂಗೆ ಮಾಡಿದಿರಿ, ಹೆಂಗೆ ನಿಭಾಯಿಸಿರೋ ಅನ್ನೋ ದೇವರಣಿಗೂ ನಮಗೆ ಶಾಕು. ಒಂದೊಂದು ಸಿನಿಮಾ ಮಾಡೋಷ್ಟೊತ್ತಿಗೆ ನಮಗೆ ಎಲ್ಲ ಬಿಳಿಕೋದು ಓದ್ತಾರೆ, ಹಂಗಿದೆ. ಆದರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಾಧನೆ ಮಾಡಿರೋಂಥ ನಿಮ್ಮ ಎಲ್ಲರ ಅನುಭವ ಈ ಸಿನಿಮಾ ಪ್ಲಸ್ 100% ದೇವ್ರ ದಯದಿಂದ 100 ದಿನ 100 ದಿನ ನೋಡಲಿ ಈ ಸಿನಿಮಾ. ಒಳ್ಳೆ ದುಡ್ಡಾಗಲಿ, ಎಲ್ಲ ಈ ಆಕ್ಟರ್ಗಳಿಗೆ ಒಳ್ಳೆ ಹೆಸರು ತಂದುಕೊಡ್ಲಿ ಈ ಸಿನಿಮಾ. ಇನ್ನು 10 ಸಿನಿಮಾಗಳು ನಿಮ್ಮ ಕೈ ಹಿಡಿಲಿ ಅಂತ ನಾನು ಕೇಳ್ಕೊಂಡು ನೇಡ್ ಮಾಡ್ಕೊಂಡು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.